ನಿಮ್ಮ ಮೊದಲನೆಯ ಪ್ರಶ್ನೆ, ಭೀಷ್ಮನ ನಿಜವಾದ ಹೆಸರು ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ದೇವದತ್ತ, ಬಿ ಕೃಷ್ಣ, ಸಿ ಶಂತನು, ಡಿ ದೇವವ್ರತ. ನಿಮ್ಮ ಸರಿಯಾದ ಉತ್ತರ ಡಿ ದೇವವ್ರತ. ನಿಮ್ಮ ಎರಡನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕುರು ರಾಜವಂಶದ ರಾಜರ ರಾಜಧಾನಿಯಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಅಮರಾವತಿ, ಬಿ ಅಯೋಧ್ಯೆ, ಸಿ ಹಸ್ತಿನಾಪುರ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಹಸ್ತಿನಾಪುರ. ನಿಮ್ಮ ಮೂರನೇ ಪ್ರಶ್ನೆ, ಭೀಷ್ಮನನ್ನು ಕೊಲ್ಲಲು ಶಿಖಂಡಿಯಾಗಿ ಪುನರ್ಜನ್ಮ ಪಡೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಂಬಾ, ಬಿ ಗಾಂಧಾರಿ, ಸಿ ಕುಂತಿ, ಡಿ ದ್ರೌಪದಿ. ನಿಮ್ಮ ಸರಿಯಾದ ಉತ್ತರ ಎ ಅಂಬಾ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭೀಷ್ಮನಿಗೆ ತಾನು ಯಾವಾಗ ಸಾಯಬೇಕೆಂದು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡುವ ವರವಿತ್ತು. ಈ ವರವನ್ನು ಅವನಿಗೆ ಯಾರು ನೀಡಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಶಿವದೇವರು, ಬಿ ಗಂಗಾ, ಸಿ ಶ್ರೀಕೃಷ್ಣ, ಡಿ ಶಂತನು. ನಿಮ್ಮ ಸರಿಯಾದ ಉತ್ತರ ಡಿ ಶಂತನು. ನಿಮ್ಮ ಐದನೇ ಪ್ರಶ್ನೆ, ವಾಸುದೇವರ ಸಹೋದರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುಂತಿ, ಬಿ ರೋಹಿಣಿ, ಸಿ ದೇವಕಿ, ಡಿ ಯಶೋಧೆ. ನಿಮ್ಮ ಸರಿಯಾದ ಉತ್ತರ ಎ ಕುಂತಿ. ನಿಮ್ಮ ಆರನೇ ಪ್ರಶ್ನೆ, ಸತ್ಯವತಿಗೆ ಎಷ್ಟು ಗಂಡು ಮಕ್ಕಳಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಒಬ್ಬರು, ಬಿ ಇಬ್ಬರು, ಸಿ ಮೂವರು, ಡಿ 4 ಜನ. ನಿಮ್ಮ ಸರಿಯಾದ ಉತ್ತರ ಬಿ ಇಬ್ಬರು. ನಿಮ್ಮ ಏಳನೇ ಪ್ರಶ್ನೆ, ಪರೀಕ್ಷಿತನಿಗೆ ಹಾವು ಕಚ್ಚಿ ಸಾಯುವಂತೆ ಶಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಮಿಕ ಮಹರ್ಷಿ, ಬಿ ಶ್ರೀಕೃಷ್ಣ, ಸಿ ಶೃಂಗಿ, ಡಿ ದ್ರೋಣಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಸಿ ಶೃಂಗಿ. ನಿಮ್ಮ 8ನೇ ಪ್ರಶ್ನೆ, ಕಂಸನ ಜೈವಿಕ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಉಗ್ರಸೇನ, ಬಿ ವಸುದೇವ, ಸಿ ನಂದ, ಡಿ ಶೂರಸೇನ. ನಿಮ್ಮ ಸರಿಯಾದ ಉತ್ತರ ಎ ಉಗ್ರಸೇನ. ನಿಮ್ಮ 9ನೇ ಪ್ರಶ್ನೆ, ಸತ್ಯವತಿಯ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಸಿಷ್ಠ, ಬಿ ಉಪ್ಪಾರ ರಾಜ, ಸಿ ದಶರಥ, ಡಿ ಉಪರಿಚರ ವಸು. ನಿಮ್ಮ ಸರಿಯಾದ ಉತ್ತರ ಡಿ ಉಪರಿಚರ ವಸು. ನಿಮ್ಮ 10ನೇ ಪ್ರಶ್ನೆ, ಮಹಾಭಾರತ ಯುದ್ಧದಲ್ಲಿ ಎಷ್ಟು ಜನರು ಬದುಕುಳಿದರು? ನಿಮ್ಮ ಆಪ್ಷನ್ಸ್ಗಳು: ಎ 5 ಜನರು, ಬಿ 10 ಜನರು, ಸಿ 11 ಜನರು, ಡಿ 18 ಜನರು. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.